ಮಾದರಿ ಪ್ರಶ್ನೆ ಪತ್ರಿಕೆ 4ರ 2 ಅಂಕದ ಪ್ರಶ್ನೆಗಳು. 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ಎಂದರು. 2 ಅಂಕೆಯ ಸಂಖ್ಯೆಗಳು ಸ್ಟಾರ್ಟ್ ಆಗೋದು ಎಲ್ಲಿದಪ್ಪ ಅಂದ್ರೆ 10ರಿಂದ. 10 3ರಿಂದ ಭಾಗ ಹೋಗೋದಿಲ್ಲ, 11 ಹೋಗೋದಿಲ್ಲ, 12 ಹೋಗ್ತತಿ. ಇದಕ್ಕೆ 3 ಕೂಡಿಸ್ಕೊತ ಹೋದ್ವಿ ಅಂದ್ರೆ ಏನಾಗ್ತತಿ, ನಮಗೆ ಶ್ರೇಣಿ ಸಿಗ್ತತಿ. ಇನ್ನು ಕೊನೆಯದ್ದು ಎಂಡ್ ಆಗೋದು ಎಲ್ಲಿಗೆ, 2 ಅಂಕೆ ಸಂಖ್ಯೆ 99ಕ್ಕೆ. ಸೊ 99 3ರಿಂದ ಭಾಗ ಹೋಗ್ತತಿ. ಎ ಅಂದ್ರೆ 12, ಡಿ a2 minus a1 is equal to 15 minus 12 is equal to 3. an is equal to 99 ಎಷ್ಟು ಸಂಖ್ಯೆಗಳು ಇರುವುದರಿಂದ ನಮಗೆ ಬೇಕಾಗಿದ್ದು n. an is equal to a plus n minus 1 into d. 99 is equal to 12 plus n minus 1 d ಅಂದ್ರೆ 3. 99 minus 12 n minus 1 into 3 87 ಗುಣಾಕಾರ ಐತಿ, ಭಾಗಾಕಾರ ಆಗ್ತತಿ. 3 1 3 2 3 9 27 ಪ್ಲಸ್ 1 is equal to n. ಸೊ 30 ಅಂಕೆಗಳು ಏನಾಗ್ತಾವು ಅಂತಂದ್ರೆ 2 ಅಂಕೆಯ 30 ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ. ಅದ್ರಾಗ 6 ಪ್ರಶ್ನೆ ಐತಿ. 11 15 19 23 ಸೊ ಆನ್. ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎಂದರು. ಎ ಅಂದ್ರೆ 11, ಡಿ a2 minus a1, 15 minus 11 ಅಂದ್ರೆ 4. Sn is equal to n by 2 into bracket 2a plus n minus 1 into d. 20 by 2 2 ಗುಂಡ್ಲೆ 11 ಪ್ಲಸ್ 20 ಮೈನಸ್ 1 ಡಿ ಅಂದ್ರೆ 4. 2 1 2 10 11 2 22 19 ಗುಂಡ್ಲೆ 4 10 22 9 4 36 76 10 ಎಷ್ಟಾಯ್ತು ನೋಡ್ರಿ 98 980. 20 ಪದಗಳ ಮೊತ್ತ 980. ಕೆನ ಯಾವ ಬೆಲೆಗೆ ಕೆ ಎಕ್ಸ್ ಸ್ಕ್ವಯರ್ ಪ್ಲಸ್ 6x ಪ್ಲಸ್ 1 is equal to 0 ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ ಎಂದರು. ಮೂಲಗಳು ಸಮ ಅಂದರೆ ಡೆಲ್ಟಾ is equal to ಬಿ ಸ್ಕ್ವಯರ್ 0 ಆಗಬೇಕು. ಬಿ ಸ್ಕ್ವಯರ್ ಮೈನಸ್ 4 is equal to 0. 6 ಸ್ಕ್ವಯರ್ 4, ಎ ಅಂದರೆ ಕೆ, ಸಿ ಅಂದರೆ 1. 6 36 ಮೈನಸ್ 4k is equal to 0. 36 is equal to 4k. 36 by 4 is equal to k. 4 1 4 9. ಸೊ ಕೆಯ ಬೆಲೆ 9 ಆಗಿದ್ದಾಗ ಮೂಲಗಳು ಏನಾಗಿರ್ತಾವು, ಆ ಸಮೀಕರಣಕ್ಕೆ ಸಮನಾಗಿರ್ತಾವು. ಅಥವಾ ಪ್ರಶ್ನೆ ಐತಿ, ಏನೈತಪ್ಪ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 10 is equal to 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಎಂದಾರು. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಮತ್ತು ಸ್ಥಿರಾಂಕ ಚಿಹ್ನೆಯೊಂದಿಗೆ ಬರಿತೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ 10 1 10 ಗುಣಿಸಿರ 10 ಆಗಬೇಕು, ಕುಡಿಸಿರ ಅಥವಾ ಕಳೆದ್ರೆ 3 ಬರಬೇಕು. 5 2 10 5ರಾಗ 2 ಹೋತಂದ್ರೆ 3. ಇಲ್ಲಿ ಮೈನಸ್ ಇರುವುದರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಡ್ತೀವಿ. ಮೈನಸ್ ಇಂಟು ಪ್ಲಸ್ ಮೈನಸ್. ಮಧ್ಯಪದವನ್ನು ಮೈನಸ್ 5x ಪ್ಲಸ್ 2x ಅಂತ ಹೇಳಿ ಏನು ಮಾಡಾಕತ್ತೀವಿ, ಓಡ್ಯಾಕತ್ತೀವಿ. ಗುಂಪು ಮಾಡಿ ಅಪವರ್ತನ ಕ್ರಿಯೆ. ಎಕ್ಸ್ ಸಾಮಾನ್ಯ ಐತಿ, ಇಲ್ಲಿ 2 ಸಾಮಾನ್ಯ ಐತಿ. ಎರಡೂ ಕಡೆ ಎಕ್ಸ್ ಮೈನಸ್ 5 ಸಾಮಾನ್ಯ ಐತಿ. ಇನ್ನು ಎಕ್ಸ್ ಪ್ಲಸ್ 2 ಉಳಿತು. ಸೊ ಎಕ್ಸ್ ಮೈನಸ್ 5 is equal to 0. ಎಕ್ಸ್ is equal to 5. ಎಕ್ಸ್ ಪ್ಲಸ್ 2 is equal to 0. ಎಕ್ಸ್ is equal to ಮೈನಸ್ 5. 5 ಮೈನಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 ಮೈನಸ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಮಾಡ್ತೀವಿ, ಪಿ ಬೈ ಕ್ಯೂ. ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಮೈನಸ್ 2 is equal to ಪಿ ಬೈ ಕ್ಯೂ ಮೈನಸ್ 5. ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿತೀವಿ. ಯಾಕೆ ಅಂತಂದ್ರೆ ಪಿ ಬೈ ಕ್ಯೂ ಮೈನಸ್ ಒಂದು ಭಾಗಲಬ್ಧ ಸಂಖ್ಯೆ. ಕ್ಯೂವನ್ನು 0ನ್ನು ಹೊರತುಪಡಿಸಿ ಪಿ ಬೈ ಕ್ಯೂ ಯಾವುದೇ ಸಂಖ್ಯೆಯನ್ನು ಮಾಡಿ ಅದಕ್ಕೆ ಮೈನಸ್ 5 ಮಾಡಿದರೆ ಭಾಗಲಬ್ಧ ಸಂಖ್ಯೆ ಬರ್ತತಿ. ಆದರೆ ರೂಟ್ 2 ಏನಾಗೈತೆ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತೈತಿ. ಯಾಕಂದ್ರೆ 2ನ್ನು 2 ಸಮ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ಆದ್ದರಿಂದ ನಮ್ಮ ಊಹೆ ಏನಾಗೈತಿ, ತಪ್ಪಾಗೈತಿ. ಆದ್ದರಿಂದ ಕೊಟ್ಟಂಥ ಸಂಖ್ಯೆ 5 ಮೈನಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ. 20ನೇದು ಏನೈತಿ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಿ ಎಂದಾರು. ಇಲ್ಲಿ ಸಂಖ್ಯಾ ಸಹಗುಣಕಗಳು ಒಂದೇ ಥರನಾಗದಾವು, ಅದರ ಚಿಹ್ನೆ ಬದಲು ಮಾಡಬೇಕು. ಪ್ಲಸ್ ಐತಿ ಮೈನಸ್, ಮೈನಸ್ ಐತಿ ಪ್ಲಸ್, ಪ್ಲಸ್ ಐತಿ ಮೈನಸ್, ಕ್ಯಾನ್ಸಲ್ ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 10.
ಎಕ್ಸ್ನ ಬೆಲೆ ಏನಾಯ್ತು 10. ಎಕ್ಸ್ನ ಬೆಲೆಯ 10ನ್ನು ಸಮೀಕರಣ 1ರೊಳಗೆ ತುಂಬ್ತನು ಏನಾಕತ್ತೆ ನೋಡ್ರಿ. 30 ಮೈನಸ್ y ಇಸ್ ಈಕ್ವಲ್ ಟು 15. 30 ಮೈನಸ್ 15 ಇಸ್ ಈಕ್ವಲ್ ಟು ಪ್ಲಸ್ y. ಆದ್ದರಿಂದ y ಬೆಲೆ ಎಷ್ಟು ಬಂತು ಅಂತಂದ್ರೆ 15. ಎ ಏನೈತಪ್ಪ ಅಂದ್ರೆ 4,6 ಐತಿ. ಬಿ ಏನೈತಪ್ಪ ಅಂದ್ರೆ ಎಕ್ಸ್, y ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಾರು. ಸೂತ್ರ ಮಧ್ಯಬಿಂದುಂದು ಏನೈತಿ x1 ಪ್ಲಸ್ x2/2 y1 ಪ್ಲಸ್ y2/2. ಇಲ್ಲಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಾರ 6,5 x1 y1 x2 y2. 4 ಪ್ಲಸ್ x/2 6 ಪ್ಲಸ್ y/2. ನೋಡ್ರಿ ಎಕ್ಸ್ ಎಕ್ಸ್ಗೆ ಸಮ ಇರ್ತೈತಿ, ವೈಗೆ ಸಮ ಇರ್ತೈತಿ. 4 ಪ್ಲಸ್ x/2 ಓರೆ ಗುಣಾಕಾರ 2 ಇಸ್ ಈಕ್ವಲ್ ಟು 4 ಪ್ಲಸ್ ಎಕ್ಸ್. 12 ಮೈನಸ್ 4 ಇಸ್ ಈಕ್ವಲ್ ಟು ಎಕ್ಸ್. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 12ರಾಗ 4 ಹೋತು ಅಂದ್ರೆ 8. 5 ಇಸ್ ಈಕ್ವಲ್ ಟು 6 ಪ್ಲಸ್ y ಇಸ್ ಡಿವೈಡೆಡ್ ಬೈ 2 ಓರೆ ಗುಣಾಕಾರ 5 2 10. 10 ಮೈನಸ್ 6 ಇಸ್ ಈಕ್ವಲ್ ಟು y. ಆದ್ದರಿಂದ y ಇಸ್ ಈಕ್ವಲ್ ಟು 10ರಾಗ 6 ಹೋತಂದ್ರೆ 4.